ಈ ನಮ್ಮ ಎಂಸಿಸಿ ಬ್ಯಾಂಕಿನ ಹೊಸ ಶಾಖೆಯಾಗುವ ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಈ ದಿನವಾದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಹಾಜರಾಗಿದ್ದೀರಿ. ಇವತ್ತು ವಿಶೇಷ ಏನಂತ ಹೇಳಿದ್ರೆ, ನಮ್ಮದು ಎಂಸಿಸಿ ಬ್ಯಾಂಕ್ ಒಂದು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕ್. ನಾವು 2018ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಬರೀ ಕರಾವಳಿ ಈ 2 ಜಿಲ್ಲೆಗೆ ಸೀಮಿತವಾಗಿದ್ದ ಈ ಬ್ಯಾಂಕು ನಮ್ಮ ಈ ಆಡಳಿತ ಮಂಡಳಿಯ ಒಂದು ವಿಶೇಷ ಮುತುವರ್ಜಿಯಿಂದ ನಾವು ಕರ್ನಾಟಕ ರಾಜ್ಯ ಮಟ್ಟಿಗೆ ನಮ್ಮ ಬ್ಯಾಂಕಿನ ಒಂದು ಜ್ಯೂರಿಡಿಕ್ಷನ್ ನಾವು ಮುಟ್ಟಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರ ಉಂಟು. ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರದ್ದು ಸಹ ಉಂಟು, ನಮ್ಮ ಗ್ರಾಹಕರದ್ದು, ಹಿರಿಯರದ್ದು, ಎಲ್ಲರದ್ದು ಸಹಕಾರ ಇದ್ದರಿಂದ ಈ ಬೆಳವಣಿಗೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. 2002ರ ನಂತರ 2002ರಲ್ಲಿ ಖಾಲಿ 16 ಶಾಖೆ ಇತ್ತು ನಮ್ಮ ಬ್ಯಾಂಕ್ ಇದ್ದು. 24 ವರ್ಷದ ನಂತರ ಕಳೆದ 2024ರಲ್ಲಿ ಬ್ರಹ್ಮಾವರದಲ್ಲಿ 17 ಶಾಖೆಯನ್ನು ನಮಗೆ ಉದ್ಘಾಟನೆ ಮಾಡಲು RBI ಪರವಾನಗಿಯನ್ನು ಕೊಟ್ಟಿತ್ತು. ಇದೊಂದು ಬ್ಯಾಂಕು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕು, RBI ಇದರ ಅಧಿನಿಯಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬ್ಯಾಂಕ್ ಅಂತ ಹೇಳಿದ್ರೆ ಸುಮಾರು ಲೆವೆಲ್ ಉಂಟು. ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಕಮರ್ಷಿಯಲ್ ಬ್ಯಾಂಕ್ ಇರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು. ಈ ಬ್ಯಾಂಕ್ಗಳು RBI ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮತ್ತು ಈ 4 ಬ್ಯಾಂಕ್ಗೆ DIGC ಇನ್ಶೂರೆನ್ಸ್ ಉಂಟು, ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಉಂಟು. ಯಾರು ಡೆಪಾಸಿಟ್ ಇಡ್ತಾರೆ ಈ ಬ್ಯಾಂಕಿನಲ್ಲಿ ಅವರಿಗೆ 5 ಲಕ್ಷ ಒಳಗೆ ಬ್ಯಾಂಕಿನಿಂದ ಏನೋ ಡೆಪಾಸಿಟ್ ಅವರಿಗೆ ತೊಂದರೆ ಆಗಿದೆ ಇನ್ಶೂರೆನ್ಸ್ ಗ್ಯಾರಂಟಿ RBI ಅಂಡರಲ್ಲಿ ಕೊಡ್ತದೆ. ಅದು ನಮ್ಮ ಬ್ಯಾಂಕಿನಲ್ಲಿ ಸಹ ಉಂಟಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಳೆದ 7.5 ವರ್ಷದಿಂದ ನಮ್ಮ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡ ನಂತರ 2018ರಲ್ಲಿ 500 ಕೋಟಿ ಇತ್ತು ಟರ್ನ್. ಈಗ 7.5 ಆಗ ನಮ್ಮ ಬ್ಯಾಂಕಿಗೆ 107 ವರ್ಷ ಆಗಿತ್ತು. 107 ವರ್ಷ MCC ಬ್ಯಾಂಕ್ ತಲುಪುವಾಗ 2018ರಲ್ಲಿ 500 ಕೋಟಿ ಇದ್ದ ವ್ಯವಹಾರ 7.5 ವರ್ಷದಲ್ಲಿ ಸುಮಾರು 1550 ಕೋಟಿಗಿಂತ ಮೇಲೂ ಟರ್ನ್ ಓವರ್ 7 ವರ್ಷದಲ್ಲಿ ನಾವು ಮಾಡಿ ಸಾಧಿಸಿದ್ದೇವೆ. ಪ್ರಾಫಿಟ್ ಅಲ್ಲಿ ಸಹ, ನಿವ್ವಳ ಲಾಭದಲ್ಲಿ ಸಹ ಹಾಗೇನೆ 2 ರಿಂದ 3 ಕೋಟಿ ಇತ್ತು 2018ರಲ್ಲಿ ಈ ಬ್ಯಾಂಕಿನ ನಿವ್ವಳ ಲಾಭ. ಈಗ 10 ಕೋಟಿಗಿಂತ ಮೇಲ್ಪಟ್ಟು ಪ್ರಾಫಿಟ್ ಆಗ್ತಾ ಉಂಟು. ನಾವು ಈ ಬ್ಯಾಂಕ್ ಅನ್ನು ಒಂದು ಬೇರೆ ನ್ಯಾಷನಲ್ ಬ್ಯಾಂಕ್ಗಳಿಗೆ ಹೇಗೆ ಕಸ್ಟಮರ್ಗೆ, ಗ್ರಾಹಕರಿಗೆ ಸರ್ವಿಸ್ ಸಿಗ್ತದೆ ಅದರ ರೀತಿಯಲ್ಲಿ ಸರ್ವಿಸ್ ಕೊಡ್ಬೇಕಂತ ಹೊಸ ಹೊಸ ಯೋಜನೆಗಳನ್ನು ನಾವು ಹಮ್ಮಿಕೊಂಡು, ಗ್ರಾಹಕರ ಏನೋ ಆಶೆ ಉಂಟು ಕಸ್ಟಮರ್ ಸರ್ವಿಸ್ ಅವರಿಗೆ ಒಂದು ಸುಲಭ ರೀತಿಯಲ್ಲಿ ಆಗ್ಬೇಕು. ನಾವು ಈಗ ನೀವೆಲ್ಲ ಇದ್ದೀರಿ, ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ನಿಮ್ಮಲ್ಲಿ ಅಕೌಂಟ್ಸ್ ಉಂಟು. ನೀವು ಹೋದ್ರೆ ನ್ಯಾಷನಲ್ ಬ್ಯಾಂಕ್ಗಳಿಗೆ ನೀವು ತಯಾರು ಮಾಡಿ ಕೊಡ್ಬೇಕು, ಅವರು ಟ್ರಾನ್ಸಾಕ್ಷನ್ ಮಾಡೋದು ಮಾತ್ರ. ನಮ್ಮ ಬ್ಯಾಂಕಿಗೆ ನೀವೆಲ್ಲರೂ ಹೋಗಿ, ಈ ಕರಾವಳಿಯಲ್ಲಿ ಈಗ 21 ಬ್ರಾಂಚ್ ಉಂಟು, 22, 23 ನಮಗೆ ಈಗ ಹೊಸ ಆಗ್ತದೆ. ಒಂದು ಏನು ಸ್ಲಿಪ್, ಒಂದು ಟ್ರಾನ್ಸಾಕ್ಷನ್ಗೆ ಒಂದು ಚಲನ್ ಬರೆಯಲು ಸಹ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ನಿಮಗೆ ಮಾಡಿ ಒಂದು ಗ್ರಾಹಕರಿಗೆ ಒಂದು ಈಸಿ ಆಗುವಾಗೆ ಮಾಡಿಕೊಡ್ತಾರೆ. ಸೀನಿಯರ್ ಸಿಟಿಸನ್ಗಳು ನಮ್ಮ ಶಾಖೆಗೆ ಬರುವಾಗ ಅವರಿಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಈಸಿಯಾಗಿ ಮಾಡಿಕೊಡ್ಬೇಕು, ಅದನ್ನೆಲ್ಲ ನಮ್ಮ ಸಿಬ್ಬಂದಿಗಳು ಮಾಡಿಕೊಡ್ತಾರೆ. ಇದರ ಮುಖಾಂತರ ನಾವು ಗ್ರಾಹಕರ ಒಂದು ಮನಸ್ಸನ್ನು ಗೆಲ್ಲಲು ಮತ್ತು ಈ ಬ್ಯಾಂಕಿನ ಮೇಲೆ ನಂಬಿಕೆ ಬರಲು, ಟ್ರಸ್ಟ್ ಬರಲು ಮತ್ತು ಈ ಬ್ಯಾಂಕಿನಲ್ಲಿ ಇನ್ನೂ ಸಹ ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು. ಆದ್ದರಿಂದ ಈ ಬ್ಯಾಂಕ್ ಇಷ್ಟು ಎತ್ತರಕ್ಕೆ ಬೆಳೆಯಲು ಬ್ಯಾಂಕಿನ ಸಿಬ್ಬಂದಿಗಳ ಪಾತ್ರ ಮಹತ್ವದಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡಿಸ್ತೇನೆ. ಆದ್ದರಿಂದ ಈ ಬ್ಯಾಂಕು ನಮ್ದೊಂದು ಆಡಳಿತ ಮಂಡಳಿಯ ಯೋಜನೆ ಅಂತ ಹೇಳಿದ್ರೆ, ಈ ಬ್ಯಾಂಕ್ ವೃದ್ಧಿಯಾಗಬೇಕು. ಈ ಬ್ಯಾಂಕ್ ವೃದ್ಧಿಯಾಗಬೇಕಾದ್ರೆ ನಮ್ಮ ಸಮಾಜದ ಜನರು ಈ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಬೇಕು. ಇದರ ಮುಖಾಂತರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಬ್ಯಾಂಕ್ ವೃದ್ಧಿ ಆದರೆ, ಟರ್ನ್ ಓವರ್ ಜಾಸ್ತಿ ಆದರೆ, ಜಾಸ್ತಿ ಶಾಖೆಗಳಾದರೆ
ಫಸ್ಟ್ ಬೆನಿಫಿಟ್ ಸಿಕ್ಕುವುದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ನಾವೆಲ್ಲರೂ ಹೇಳ್ತೇವೆ ನಮ್ಮ ಜಿಲ್ಲೆಯ ಯುವಕರು ನಮ್ಮ ಜಿಲ್ಲೆಯಲ್ಲಿ ಇರ್ಬೇಕಂತ. ಇರ್ಬೇಕಾದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಯಾರು ಮಾಡಬೇಕು? ನಾವೇ ಸಮಾಜದ ಜನರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇದರಿಂದ ಎಂಪ್ಲಾಯ್ಮೆಂಟ್ ಸಿಗಬೇಕು, ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ನಡೆಯಲಿಕ್ಕೆ ಒಂದು ದಾರಿ ಆಗಬೇಕು. ಹಾಗೇನೆ ಸಮಾಜದಲ್ಲಿ ಅನೇಕ ಕಟ್ಟ ಕಡೆಯಲ್ಲಿ ಇರುವ ವ್ಯಕ್ತಿಗಳಿದ್ದಾರೆ, ಅವರಿಗೆ ನಾವು ಒಂದು ಚಾರಿಟಿ ಮುಖಾಂತರ ಅವರ ಕಷ್ಟದಲ್ಲಿ ನಾವು ಈ ಬ್ಯಾಂಕಿನ ಏನು ಲಾಭ ಉಂಟು ಇಷ್ಟು ಪರ್ಸೆಂಟೇಜ್ ನಾವು ಅವರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಕಳೆದ 7.5 ವರ್ಷಗಳಿಂದ ಎಲ್ಲಿ ನಮ್ಮ ಹೊಸ ಶಾಖೆ ಆಗ್ತದೆ, ಎಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತದೆ, ನಮ್ದು ಫಸ್ಟ್ ಪ್ರಯಾರಿಟಿ ಆ ಪರಿಸರದ ಜನರಿಗೆ ಕಷ್ಟದಲ್ಲಿರುವವರಿಗೆ ಏನಾದರೂ ನಾವು ಚಾರಿಟಿ ಫಂಡ್ ಅನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ನಾವು ಬ್ಯಾಂಕ್ ಬೆಳೆಯುವುದು ಮಾತ್ರ ಅಲ್ಲ, ಸಮಾಜದ ಜನರು ಬೆಳಿಬೇಕು, ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಬೆನಿಫಿಟ್ ಆಗಬೇಕು, ಸಮಾಜದಲ್ಲಿ ಅವರು ಏನು ನಾನಾ ಕ್ಷೇತ್ರಗಳಲ್ಲಿ ಅವರು ಪ್ರಜ್ವಲಿಸ್ತಾರೆ ಅವರಿಗೆ ಸನ್ಮಾನ ಮಾಡಬೇಕು, ಮತ್ತು ನಮ್ಮ ಸಮಾಜದಲ್ಲಿ ಏನು ನಮ್ಮ ಸಂಘಟನೆಯವರು ಕಾರ್ಯಕ್ರಮ ಮಾಡ್ತಾರೆ ಅವರಿಗೆ ನಮ್ಮ ಧನ ಸಹಾಯ ನೀಡುವುದು, ಇದು ನಮ್ಮದು ಫಸ್ಟ್ ಪ್ರಯಾರಿಟಿ ಆಗಿದೆ. ಆದ್ದರಿಂದ MCC ಬ್ಯಾಂಕ್ ಬೇರೆ ಬ್ಯಾಂಕ್ಗಳಾಗಿ ಅಲ್ಲ. MCC ಬ್ಯಾಂಕ್ ಖಾಲಿ ಬ್ಯಾಂಕ್ ಬೆಳವಣಿಗೆ ಮಾತ್ರ ಅಲ್ಲ, ಎಲ್ಲರ ಬೆಳವಣಿಗೆ ಆಶಿಸುವುದು ನಮ್ಮ ಕರಾವಳಿಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ MCC ಬ್ಯಾಂಕ್ ಮಾತ್ರ ಅಂತ ಹೇಳಿ ನಾನು ಹೇಳಲು ಈ ವೇಳೆ ಇಚ್ಛೆ ಪಡಿಸ್ತೇನೆ. ಆದ್ದರಿಂದ ನಾವು ಈ ಎಲ್ಲ ರೀತಿಯಲ್ಲಿ ನಾವು ಒಂದು ಮುತುವರ್ಜಿ ವಹಿಸಿ ನಾವು ಯೋಜನೆ ಹಮ್ಮಿಕೊಳ್ಳಿದ್ದರಿಂದ ನಮ್ದು ಈ ಬ್ಯಾಂಕ್ ಕಳೆದ 7.5 ವರ್ಷದಿಂದ ಇಷ್ಟು ಒಳ್ಳೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. ಆದ್ದರಿಂದ ಕಳೆದ 3 ವರ್ಷಗಳಿಂದ ಬ್ರಹ್ಮಾವರದಲ್ಲಿ 17ನೇ ಶಾಖೆ, ನಂತರ ಬೆಳ್ತಂಗಡಿಯಲ್ಲಿ 18ನೇ ಶಾಖೆ, ನಂತರ ಬೆಳ್ಮಾಣಲ್ಲಿ 19ನೇ ಶಾಖೆ, ನಂತರ ಬೈಂದೂರಲ್ಲಿ 20ನೇ ಶಾಖೆ, ಸಂತೆಕಟ್ಟೆಯಲ್ಲಿ 21 ಶಾಖೆ. ಈ ಎಲ್ಲ ಶಾಖೆಗಳು 6-7 ತಿಂಗಳಿನ ಒಳಗೆ 10 ಕೋಟಿ ಟರ್ನ್ ಓವರ್ ಮಾಡಿ ನಮ್ಮ ಬ್ಯಾಂಕ್ ಅನ್ನು ಪ್ರಗತಿಯನ್ನು ಕಂಡಿದೆ. ಇದು ಯಾವ ನ್ಯಾಷನಲ್ ಬ್ಯಾಂಕ್ಗಳಿಗೆ ಯಾವ ಬ್ಯಾಂಕಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಊರವರು ಹೇಳ್ತಾರೆ ಇದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ. ಒಂದು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸೇವೆ ಮಾಡಿದ ನಮ್ಮ ಬ್ಯಾಂಕಿನ ಡೈರೆಕ್ಟರ್ಗಳಿದ್ದಾರೆ, ಅವರು ಹೇಳುದು ಹೊಸ ಶಾಖೆ ಮಾಡಿದರೆ ನಾವು ಬ್ಯಾಂಕ್ಗಳು ಪ್ರಾಫಿಟ್ ಬರ್ಲಿಕ್ಕೆ ಕನಿಷ್ಠ 4-5 ವರ್ಷಗಳು ಬೇಕಂತ. ಆದರೆ ನಾವು ಬ್ರಹ್ಮಾವರದಲ್ಲಿ 17ನೇ ಶಾಖೆ ಮಾಡಿದ್ದು, ನಾವು ಉದ್ಘಾಟನೆ ಮಾಡಿದ್ದು 2 ವರ್ಷದಲ್ಲಿ ಪ್ರಾಫಿಟ್ ಅನ್ನು ಮಾಡಿ ಸಾಧನೆ ಮಾಡಿದೆ. ಆದ್ದರಿಂದ ಇದೊಂದು MCC ಬ್ಯಾಂಕ್ ಎಲ್ಲರಿಗೆ ಒಂದು ಮಾದರಿಯಾಗಿದೆ ಅಂತ ನಾನು ಈ ವೇಳೆ ಹೇಳಲು ಇಚ್ಛಿಸ್ತೇನೆ. ಆದ್ದರಿಂದ ಇವತ್ತು ನಾವು 22ನೇ ಶಾಖೆ ದೇರಳಕಟ್ಟೆಯಲ್ಲಿ, 23ನೇ ಶಾಖೆ ಕಟ್ಪಾಡಿ, ಉಡುಪಿ ಜಿಲ್ಲೆ ಕಟ್ಪಾಡಿಯಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ಇವಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಇದರ ನಾವು ಇನ್ವಿಟೇಷನ್ ಪ್ರತಿಯನ್ನು ನಿಮಗೆ ಇವಾಗಲೇ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾಡಿದ್ದು ಆದಿತ್ಯವಾರ ಜೂನ್ ತಿಂಗಳ 28ನೇ ತಾರೀಕಿನಂದು ಬೆಳಿಗ್ಗೆ 11 ಗಂಟೆಗೆ ದೇರಳಕಟ್ಟೆಯಲ್ಲಿ ಒಂದು ಪ್ರಮುಖ ಭಾಗ, ದೇರಳಕಟ್ಟೆ ಹೇಳಿದ್ರೆ ಈಗ ಒಂದು ನಮ್ಮ ಮಂಗಳೂರು ನಗರದಾಗಿ ಅದಕ್ಕಿಂತ ಜಾಸ್ತಿಯಾಗಿ ಡೆವಲಪ್ ಆಗ್ತಾ ಉಂಟು. ತುಂಬಾ ಹಾಸ್ಪಿಟಲ್ಗಳು, ಸಂಸ್ಥೆಗಳು ಈ ಭಾಗದಲ್ಲಿ ಉಂಟು. ಆದ್ದರಿಂದ ನಾಳೆ 22ನೇ ಶಾಖೆ ನಾಡಿದ್ದು ಆದಿತ್ಯವಾರ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಚಿವರು, ಕರ್ನಾಟಕ ರಾಜ್ಯದ ಸಚಿವರಾಗಿರುವ ನಮ್ಮ ಆರೋಗ್ಯ ಸಚಿವರು ಇವರು UT ಖಾದರ್, ಸನ್ಮಾನ್ಯ UT ಖಾದರ್ ಸಾಹೇಬರು ಅವರು ಇನಾಗ್ರೇಷನ್ ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಹಾಗೇನೆ ನಮ್ಮ ಅರ್ಸುಲೈನ್ ಕಾಂಗ್ರಿಗೇಷನ್ ಇದರ ಪ್ರೊವಿನ್ಷಿಯಲ್ ಸುಪೀರಿಯರ್ ರೆವರೆಂಡ್ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ಅವರು ಸಹ ಆಶೀರ್ವಾದ ಮಾಡಲಿಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ. ಹಾಗೇನೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜಿನ ಆಡಳಿತಾಧಿಕಾರಿಯಾಗಿರುವ ರೆವರೆಂಡ್ ಫಾದರ್ ನೀಲೇಶ್ ಕ್ರಾಸ್ತಾ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ. ಹಾಗೇನೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಪ್ರೆಸಿಡೆಂಟ್ ಕೋಟೆಕರ್ ಟೌನ್ ಪಂಚಾಯತ್, ಇವರು ಸಹ ಆಗಮಿಸುತ್ತಾರೆ. ಮಾಜಿ ಅಧ್ಯಕ್ಷರು ಬೆಳ್ಮಾ ಗ್ರಾಮ ಪಂಚಾಯತ್ CM ಸತ್ತರ್ ಅವರು ಸಹ ಗೆಸ್ಟ್ ಆಫ್ ಆನರ್ ಆಗಿ ಆಗಮಿಸುತ್ತಾರೆ. 22ನೇ ಶಾಖೆ ಮತ್ತು ATM, ಆ ಶಾಖೆಯ ATM ಸಹ ಉದ್ಘಾಟನೆ ಕಾರ್ಯಕ್ರಮ ಆಗಲಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಹಾಗೇನೆ ನಾಡದು ಆಗಸ್ಟ್ 2 ತಾರೀಕಿಗೆ ಉಡುಪಿ ಜಿಲ್ಲೆಯಲ್ಲಿ ಕಟ್ಪಾಡಿ ಶಾಖೆ
ನಾವು ಉದ್ಘಾಟನೆ ಮಾಡಲಿಕ್ಕೆ ಆ ದಿವಸ ನಮ್ದು ಕಾರ್ಯಕ್ರಮ ಉಂಟು. ಗುರ್ಮೆ ಸುರೇಶ್ ಶೆಟ್ಟಿ ಅವರು ಆ ಶಾಖೆಯ ಉದ್ಘಾಟನೆಯನ್ನು ಆ ದಿವಸ ಮಾಡ್ತಾ ಇದ್ದಾರೆ. ಮತ್ತು ಮಿಸ್ಟರ್ ಎಂ.ಇ. ಗಫೂರ್, ಚೇರ್ಮನ್ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ, ಅವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಫಾದರ್ ಅಕ್ಷಯ್ ಡಿ ಅಮ್ಮಣ್ಣ, CSI ಕ್ರಿಸ್ತ ಚರ್ಚ್ ಕಟ್ಪಾಡಿ, ಅವರ ಪ್ಯಾರಿಶ್ ಪ್ರೀಸ್ಟ್ ಬರ್ತಾರೆ. ಹಾಗೆ ರೆವರೆಂಡ್ ಫಾದರ್ ರಾಜೇಶ್ ಪಸಣ್ಣ, ಪ್ಯಾರಿಶ್ ಪ್ರೀಸ್ಟ್, ಸೈಂಟ್ ವಿನ್ಸೆಂಟ್ ದಿ ಪೌಲ್ ಚರ್ಚ್ ಕಟ್ಪಾಡಿ, ಅಲ್ಲಿಯ ಪ್ಯಾರಿಶ್ ಪ್ರೀಸ್ಟ್ ಅವರು ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿಕ್ಕೆ ಆಗಮಿಸುತ್ತಾರೆ. ಮಿಸಸ್ ಗೀತಾಂಜಲಿ ಎಂ ಸುವರ್ಣ, ಫಾರ್ಮರ್ ಮೆಂಬರ್, ಜಿಲ್ಲಾ ಪಂಚಾಯತ್ ಉಡುಪಿ. ಮಿಸ್ಟರ್ ಪ್ರಿತೇಶ್ ದೇಸಾ, ಚಾರ್ಟರ್ಡ್ ಅಕೌಂಟೆಂಟ್, ಉಡುಪಿ. ಮಿಸ್ಟರ್ ಇಸ್ಮಾಯಿಲ್ ಕಟ್ಪಾಡಿ, ಜನರಲ್ ಸೆಕ್ರೆಟರಿ, ಉಡುಪಿ ಡಿಸ್ಟ್ರಿಕ್ಟ್ ಮುಸ್ಲಿಂ ಫೆಡರೇಷನ್, ಇವರು ಸಹ ಆಗಮಿಸುತ್ತಾರೆ. ಆದುದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಜೂನ್ 28, 23ನೇ ಶಾಖೆ ತೆರಳುಕಟ್ಟೆಯಲ್ಲಿ ಮತ್ತು ATM ಉದ್ಘಾಟನೆ, ಆಗಸ್ಟ್ 2 ತಾರೀಕಿಗೆ ಕಟ್ಪಾಡಿಯಲ್ಲಿ, ಈ ಎರಡೂ ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಮ್ಮ ಎಲ್ಲ ಸಮಾಜದ ಗಣ್ಯರಿಗೆ, ಬ್ಯಾಂಕಿನ ಹಿತೈಷಿಗಳಿಗೆ, ನಮ್ಮ ಗ್ರಾಹಕರಿಗೆ, ಷೇರುಗಳು, ನಿಮಗೆಲ್ಲರಿಗೆ ನಾನು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ನಾವು ಈ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಆಹ್ವಾನವನ್ನು ಕೋರ್ತಾ ಇದ್ದೇನೆ. ಮತ್ತು ನೀವು ಸಹ ಪತ್ರಿಕಾ ಮಾಧ್ಯಮದವರು, ನಮ್ಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಕೇಳಿಕೊಳ್ತೇನೆ. UPI ಗೆ ಲಿಂಕ್ ಆಗಿದೆ ಸರ್ ಪೇಮೆಂಟ್ ಬ್ಯಾಂಕ್. ನಮ್ಮ ಬ್ಯಾಂಕು ATM ಸೇವೆ ಉಂಟು ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವೆ ಉಂಟು. UPI ಪೇಮೆಂಟ್ಸ್ ಇದು ವಿದಿನ್ 1.5 ಮಂತ್ ಅಲ್ಲಿ ನಮಗೆ UPI ಸೇವೆ ನಾವು ನಾವು ವ್ಯವಸ್ಥೆಯನ್ನು ಇವಾಗಲೇ ಮಾಡಿದ್ದೇವೆ. ಒಟ್ಟಾರೆಯಾಗಿ ನಮ್ದು ಈ ಸೆಪ್ಟೆಂಬರ್ ಎಂಡೊಳಗೆ ಬ್ಯಾಂಕಿನ ಅರ್ಧ ವರ್ಷ ಸಮರ್ಪಿಸುವಾಗ ಸಾಧಾರಣವಾಗಿ ಎಲ್ಲ ಡಿಜಿಟಲ್ ಸೇವೆಗಳು ನಾವು ಲೋಕಾರ್ಪಣೆ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಅಂತ ಹೇಳ್ತೇನೆ. ಹಾಗೆ ಬ್ಯಾಂಕಿನ ಇತರ ಕಾರ್ಯಕ್ರಮಗಳು ಉಂಟು. ನಾಡದು ಜುಲೈ 23ಕ್ಕೆ ಮೋರ್ಗನ್ ಸ್ಕೇಟ್ ಬ್ರಾಂಚ್ ಒಳ್ಳೆಯ ನಮ್ಮ ಮಾಧ್ಯಮಿಕಟ್ಟ ಸರ್ಕಲ್ ಅಲ್ಲಿ ಇರುವ ಒಂದು ಬಿಲ್ಡಿಂಗಿಗೆ ಸ್ಥಳಾಂತರ ಆಗ್ತದೆ. ಒಳ್ಳೆಯ ಸುಸಜ್ಜಿತ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಉಂಟು. ಹಾಗೇನೆ ಆಗಸ್ಟ್ 22ಕ್ಕೆ ನಮ್ದು ಮೂಡುಬಿದ್ರೆ ಬ್ರಾಂಚ್ ಈಗ ಪೇಂಡೆಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಉಂಟು. ಅದು ಸಹ ನಮ್ಮ ಮೂಡುಬಿದ್ರೆ ಪ್ರೆಸ್ ಕ್ಲಬ್ ಇದ್ದು, ಮೂಡುಬಿದ್ರೆ ಅವರದ್ದು ಒಂದು ಕ್ಲಬ್ ಬಿಲ್ಡಿಂಗ್ ಆಗ್ತಾ ಉಂಟು. ಅದರ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹಾಗೇನೆ ಕಾರ್ಕಳ ಶಾಖೆ ಈಗ ತಾಲೂಕು ಆಫೀಸ್ ಅಲ್ಲಿ ಉಂಟು. ಅದು ಸಹ ಆಗಸ್ಟ್ 26ಕ್ಕೆ ಈಗ ನಾವು ಅದು ರೆಂಟೆಡ್ ಬಿಲ್ಡಿಂಗ್ ಇರುವುದು ಕಾರ್ಕಳದಲ್ಲಿ. ನಾವು ಓನ್ ಶಾಪ್ ಅನ್ನು ನಾವು ಪರ್ಚೇಸ್ ಮಾಡಿದ್ದೇವೆ ಪೇಂಡಿಯಲ್ಲಿ. ಅದು ಸಹ ಆಗಸ್ಟ್ 26ಕ್ಕೆ ನಾವು ಶಿಫ್ಟಿಂಗ್ ಸ್ಥಳಾಂತರ ಕಾರ್ಯಕ್ರಮ ಮಾಡ್ತೇವೆ. ಹೀಗೆ ನಮ್ದು ಎಲ್ಲ ಬ್ರಾಂಚ್ಗಳು ಮೊದಲು ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು ಮತ್ತು ಪಾರ್ಕಿಂಗ್ ಇಲ್ಲದ ಪ್ಲೇಸ್ ಅಲ್ಲಿ ಇತ್ತು. ಈಗ ನಮ್ಮ ಎಲ್ಲ ಶಾಖೆಗಳು ಗ್ರೌಂಡ್ ಫ್ಲೋರ್ಗೆ ಸ್ಥಳಾಂತರ ಮಾಡಿದ್ದೇವೆ. ಎಲ್ಲ ಶಾಖೆಗಳಲ್ಲಿ ನಮ್ಮೊಂದು ಬ್ಯಾಂಕ್ ಇದು ಇಲ್ಲ ಬ್ರ್ಯಾಂಡಿಂಗ್, ಹೇಗೆ ನಮ್ದು ಬ್ಯಾಂಕಿಂಗ್ ಹೆಡ್ ಆಫೀಸ್ ಉಂಟು, ಬ್ರಾಂಚ್ ಉಂಟು, ಎಲ್ಲ ಕಡೆ ಯೂನಿಫಾರ್ಮಿಟಿ ಅನ್ನು ನಾವು ಬಿಲ್ಡ್ ಮಾಡಿದ್ದೇವೆ. ಅಕ್ಟೋಬರ್ 1ರ ನಂತರ ನಮ್ಮ ಬ್ಯಾಂಕ್ ಇದ್ದು ಲೋಗೋ ಮತ್ತು MCC ಬ್ಯಾಂಕ್ ಇದ್ದು ಬೋರ್ಡ್, ಅದು ಸಹ ನಾವು ಬ್ರ್ಯಾಂಡಿಂಗ್ ಅನ್ನು ಚೇಂಜ್ ಮಾಡಿದ್ದೇವೆ. ಹೊಸ ಬ್ರ್ಯಾಂಡ್ ಅನ್ನು ನಾವು ಅಕ್ಟೋಬರ್ 1ರಿಂದ ನಾವು ಫುಲ್ ಫ್ಲೆಜ್ಡ್ ಆಗಿ ನಮ್ದು ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ. UPI ಸೇವೆ ಆಗಿರ್ಬಹುದು, ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬಹುದು, ನಮ್ದು ಬ್ಯಾಂಕ್ ಇದು ಬ್ರ್ಯಾಂಡಿಂಗ್ ಲೋಗೋ ಆಗಿರ್ಬಹುದು, ನಮ್ಮ ಎಲ್ಲ ಕಾರ್ಪೊರೇಟ್ ಒಂದು ಒಳ್ಳೆಯ ಒಂದು ಆಂಬಿಯನ್ಸ್ ಕಸ್ಟಮರ್ಗೆ ಕೊಡ್ಲಿಕ್ಕೆ ನಾವು ಅಕ್ಟೋಬರ್ 1ರಿಂದ ಎಲ್ಲದಕ್ಕೆ ತಯಾರಾಗಿದೆ ಅಂತ ನಾನು ಈ ವೇಳೆಯಲ್ಲಿ ಹೇಳ್ತೇನೆ. ಇಲ್ಲ, ನಮ್ಮ MCC ಬ್ಯಾಂಕಿನ ಎಲ್ಲ ಶಾಖೆಗಳು ಮತ್ತು NRI ಫೆಸಿಲಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಬ್ಯಾಂಕ್ ನಮ್ದು ಮಾತ್ರ. 2 ಬ್ಯಾಂಕ್ಗಳಿಗೆ NRI ಫೆಸಿಲಿಟಿ ಸೇವೆ RBI ನವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬ್ಯಾಂಕ್ ಬೆಂಗಳೂರಲ್ಲಿ ಉಂಟು, 2ನೇ ಬ್ಯಾಂಕ್ ನಮ್ಮ ಜಿಲ್ಲೆ ಈ ಕರಾವಳಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ 2ನೇ ಬ್ಯಾಂಕ್. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ 260 ಕೋಆಪರೇಟಿವ್ ಬ್ಯಾಂಕ್ಗಳು ಉಂಟು. ಅದರಲ್ಲಿ ಹೈಯೆಸ್ಟ್ ಶಾಖೆ ಇರುವುದು 28 ಶಾಖೆ, ಒಂದು ಬೆಂಗಳೂರಿನ ಒಂದು ಬ್ಯಾಂಕ್. ಅದರ ನಂತರ ನಮ್ಮ ಬ್ಯಾಂಕ್ MCC ಬ್ಯಾಂಕ್ 262ರಲ್ಲಿ 2ನೇ ಸ್ಟೇಜ್ ಅಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ MCC ಬ್ಯಾಂಕ್ ಅಂತ ನಾವು ಹೇಳಲು ಈ ವೇಳೆಯಲ್ಲಿ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದ್ರೆ ಈ ವರ್ಷಾಂತ್ಯದಲ್ಲಿ ನಮ್ದು ಈಗ 22, 23, 24, 25 ಶಾಖೆಗಳು ನಾವು ಉದ್ಘಾಟನೆ ಮಾಡ್ತೇವೆ. ಈಗ ಕಟ್ಪಾಡಿಯಲ್ಲಿ ದೇರಳಕಟ್ಟೆ ಆದ್ರೆ 23 ಆಗ್ತದೆ. 24ನೇ ಶಾಖೆ ನಾವು ಬಿಜೆಯಲ್ಲಿ 25ನೇ ಶಾಖೆ 2-3 ಇದು ಪ್ಲೇಸ್ ಅನ್ನು ಐಡೆಂಟಿಫೈ ಮಾಡಿದ್ದೇವೆ.
ಯಾವುದು ಒಳ್ಳೆಯ ಲೊಕೇಶನ್ ಉಂಟು ಅದರ ಪ್ರಕಾರ 28ನೇ ಶಾಖೆ ಈ ವರ್ಷಾಂತದಲ್ಲಿ ಆಗ್ತದೆ. ಹೌದು ಇಲ್ಲಪ್ಪ, ನಿಯರ್ ಬೈ ಒಳ್ಳೆಯ ಈಗ ಇದ್ದ ಪ್ರೆಮಿಸಸ್ಗಿಂತ ಒಳ್ಳೆಯ ಗ್ರಾಹಕರಿಗೆ ಈಸಿ ಆಗುವುದಕ್ಕೆ ನಾವು ಏನೇ ಬ್ಯಾಂಕ್ ಅಲ್ಲಿ ಚೇಂಜಸ್ ಮಾಡುವುದಾದ್ರೆ ಗ್ರಾಹಕರಿಗೆ ಈಸಿ ಆಗಬೇಕು, ಈಸಿ ಅಪ್ರೋಚ್ ಆಗಬೇಕು ಮತ್ತು ಒಳ್ಳೆಯ ವಾಹನ ಪಾರ್ಕಿಂಗ್ ಇರುವ ಜಾಗವನ್ನೇ ನೋಡಿ ಮತ್ತು ಕಸ್ಟಮರ್ ಫೀಡ್ಬ್ಯಾಕ್ ಅನ್ನು ಕೇಳಿ ನಾವು ಆ ಪ್ಲೇಸ್ ಅನ್ನು ನಾವು ಫೈನಲ್ ಮಾಡಿ ಇದ್ದ ಶಾಖೆಯನ್ನು. ಹೊಸ ಶಾಖೆ ಮಾಡುವಾಗ ನಾವು ಐಡೆಂಟಿಫೈ ಮಾಡ್ತೇವೆ. ಈಗ ಎಲ್ಲ ಉದ್ಘಾಟನೆ ಮಾಡಿದ ಶಾಖೆ ಒಂದು 6-7 ಶಾಖೆ ಇರಬಹುದು, ಎಲ್ಲ ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ಲೇಸ್ ಅಲ್ಲಿ ಉಂಟು, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಉಂಟು ಮತ್ತು ಎಲ್ಲ ಕಸ್ಟಮರ್ಗೆ ಅನುಕೂಲ ಆಗುವಂತ ಪ್ಲೇಸ್ ಅಲ್ಲಿ ಉಂಟು. ಇದರಿಂದ 6-7 ತಿಂಗಳಲ್ಲಿ 10 ಕೋಟಿ ಟರ್ನ್ ಓವರ್ ಒಂದು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ತುಂಬಾ ಸಂತೋಷ ಆಗ್ತದೆ. ಪತ್ರಿಕಾ ಮಾಧ್ಯಮದವರು ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಬಂದಿದ್ದೀರಿ. ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಮಿತ್ರರು ನಮಗೆ ಒಳ್ಳೆಯ ಬ್ಯಾಂಕಿನ ಬಗ್ಗೆ, ನಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಎಲ್ಲವನ್ನು ನೀವು ಒಳ್ಳೆಯ ರೀತಿಯಲ್ಲಿ ಸಹಿಸಿಕೊಂಡು ನಮ್ಮ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಿದ್ದೀರಿ. ಆದ್ದರಿಂದ ಫಸ್ಟ್ ಆಫ್ ಆಲ್ ನಿಮಗೆ ನಾವು ಥ್ಯಾಂಕ್ ಯು ಹೇಳ್ತೇವೆ. ಇದು ಈಗಿನ ಕಾಲದಲ್ಲಿ ನಾವು ಏನೋ ಕಾರ್ಯಕ್ರಮ ಮಾಡ್ತೇವೆ, ಒಳ್ಳೆ ಕೆಲಸವನ್ನು ಮಾಡ್ತೇವೆ, ಅದು ಜನರಿಗೆ ಮುಟ್ಟಿಸಿದ್ರೆ ಅದು ಒಂದು ಕಾರ್ಯಗತ ಆಗ್ತದೆ ಅಂತ ಈ ವೇಳೆ ಹೇಳ್ತೇನೆ. ಮತ್ತು ಏನು ಇಲ್ಲದಿದ್ದ ಡಿಸ್ಕಷನ್ ನಿಮಗೆ ನಾವು ಇದು ಪತ್ರಿಕಾಗೋಷ್ಠಿಯನ್ನು ಕೊನೆಗೊಳಿಸ್ತೇವೆ. ತಮಗೆಲ್ಲರಿಗೂ ಧನ್ಯವಾದಗಳು.